ಆದ್ರೆ ಈಗ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡೀ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಮಗಳ ಮನೆಯಲ್ಲೇ ಇದ್ದ ಸಾಹುಕಾರ ಶಿವಶಂಕರಪ್ಪ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸ. ಈ ನಿವಾಸದಲ್ಲಿ ಮಗಳ ನಿವಾಸದಲ್ಲೇ ಶಿವಶಂಕರಪ್ಪ ಇಡಿ ವಶಕ್ಕೆ ಪಡೆಯಲಾಗಿದೆ. ಶಿವಶಂಕರಪ್ಪ ಮತ್ತು ಕುಟುಂಬಸ್ಥರ ಮೊಬೈಲ್ ದಾಖಲೆಗಳು ಎಲ್ಲದನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಶಂಕರಪ್ಪ ಮೊಬೈಲ್ ವಶಕ್ಕೆ ಪಡೆದು ಈಗ ಶಿವಶಂಕರಪ್ಪರವರ ಮಗಳ ನಿವಾಸದಲ್ಲಿ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಮಗಳ ಮನೆಯಲ್ಲೇ ಇದ್ದ ಸಾಹುಕಾರ ಶಿವಶಂಕರಪ್ಪ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸ. ಆ ನಿವಾಸದಲ್ಲೂ ಇಡಿ ರೈಡ್ ಮಾಡಿದಾಗ ಈಗ ಮಗಳ ಮನೆಯಲ್ಲೇ ಸಾಹುಕಾರ ಶಿವಶಂಕರಪ್ಪರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನು ವಶಕ್ಕೆ ತೆಗೆದುಕೊಂಡು ಇನ್ನೂ ಹೆಚ್ಚು ತನಿಖೆಯನ್ನ ನಡೆಸುತ್ತಿದ್ದಾರೆ. ಹಗರಣದ ಮೂಲ ನೋಡೋದಾದ್ರೆ ಪಶು ವೈದ್ಯಾಧಿಕಾರಿಗಳ ವೆಟರ್ನರಿ ಆಫೀಸರ್ಸ್ ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ OMR ಶೀಟ್ ತಿದ್ದುಪಡಿ ಹಾಗೂ ಈಗೇನು ಅಭ್ಯರ್ಥಿಗಳಿಂದ 70 ಲಕ್ಷದಿಂದ 80 ಲಕ್ಷದವರೆಗೆ ಲಂಚ ವಸೂಲಿ ಆರೋಪ ಕೇಳಿ ಬಂದಿತ್ತು. ಈತನ ಅಡಿಯಲ್ಲಿ ಶಿವಶಂಕರಪ್ಪರನ ಅಡಿಯಲ್ಲಿ ಈಗ ಈ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಏನ್ ಮಾಡಿತ್ತು PMLA ಅವರ ಅಡಿಯಲ್ಲಿ ಇಡೀ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿತ್ತು. ಆ ತನಿಖೆಯಲ್ಲಿ ಇಂದು ಏನ್ ಮಾಡ್ತು, ಬೆಳ್ಳಂಬೆಳಗ್ಗೆ ಇಡಿ ರೇಡ್ ಮಾಡ್ತು. ಮೊದಲು 13 ಕಡೆ ರೇಡ್ ಮಾಡ್ತು. 13 ಕಡೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ನಿರ್ದಿಷ್ಟವಾದಂತಹ ವ್ಯಕ್ತಿಗಳು ಯಾರ್ಯಾರು ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರು, ಯಾರ್ಯಾರು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು, ಯಾರ್ಯಾರು ಏನೇನೆಲ್ಲ ಅಲ್ಲಿ ಅಕ್ರಮ ನಡೆದಿತ್ತು ಅನ್ನೋರ ಮೇಲೆ ಮೇಲ್ನೋಟಕ್ಕೆ ದಾಳಿಯನ್ನು ನಡೆಸಲಾಗಿತ್ತು. ಆದ್ರೆ ಈಗ 21 ಕಡೆಗಳಲ್ಲಿ ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಬೆಳಗಾವಿ, ಕಲಬುರಗಿ, ಈ ಗುಜರಾತ್ನ ಅಹಮದಾಬಾದ್ ಸೇರಿದಂತೆ ಎಲ್ಲ ಕಡೆ ಇಡಿ ರೇಡ್ ಮಾಡಿರುವಂತದ್ದು ಎಲ್ಲೂ ಬಿಡಲ್ಲ ನೋಡಿ. ಎಷ್ಟೋ ಅಭ್ಯರ್ಥಿಗಳ ಕೋರಿಕೆಯಾಗಿತ್ತು, ಬೇಡಿಕೆಯಾಗಿತ್ತು ಈತನನ್ನ ಅಮಾನತು ಮಾಡಿ ಅಂತೇಳಿ ಅದು ಮಾಡಿದ್ರು. ಆದ್ರೆ ರೇಡ್ ಮಾಡಿದ್ದು ನಿಜಕ್ಕೂ ನೋಡಿ ಎಲ್ಲರಿಗೂ ಬಹಳ ಒಂದು ರೀತಿಯಾದಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಮಯ ಕಾಣಿಸ್ತಾ ಇದೆ. ಆದ್ರೆ ಈಗ ಏನು ವಿಚಾರಣೆ ನಡೆಸ್ತಾರೆ, ಏನು ತನಿಖೆ ಕೈಗೊಳ್ತಾರೆ, ಯಾವ ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೋ ಅನ್ನೋದು ಸ್ಪಷ್ಟವಾಗಿ ಇಡಿ ತನಿಖೆಯ ನಂತರ ಗೊತ್ತಾಗ್ತಾ ಹೋಗುತ್ತೆ.